ನೀನು ಈಗಲೂ ಮಾಡ್ತೀಯ ಅಂತಾದ್ರೆ ಯಾರಾದ್ರೂ ಹಾಗೆ ಹೇಳಲೇಬೇಕು ಪುಣ್ಯಾತ್ಮ. ಬಂದದ್ದು ಸ್ವಲ್ಪ ತಡ ಆಗಿ ಹೋಯ್ತು. ಸ್ವಲ್ಪ ಮುಂಚೆಯ ಅವಕಾಶ ಸಿದ್ದಿದ್ರೆ ಅದ್ರ ಕಥೆಯ ಬೇರೆ ಇತ್ತು ಇರಬಹುದು. ಎಲ್ಲ ಅಜ್ಜ ಭೀಷ್ಮಾಚಾರ್ಯರು ನುಂಗಿ ಹಾಕಿ ಗೊತ್ತು ಅಂತ ಆಯ್ತು. ಅಂದ್ರೆ ಏನೋ ನುಂಗಿದ್ರಿಂದಲೇ ಹೀಗಾದದ್ದು ಆಗ್ಲಿ, ಮನಸ್ಸಿಗೆ ಸಮಾಧಾನ ಸಂತೋಷ ತಂದು ಕೊಟ್ಟಿದೆ. ವಿರೋಧಿ ಪಾಳಯದಲ್ಲಿದ್ದರೂ ಗುಣಕ್ಕೆ ಮತ್ಸರ ಅನ್ನುವುದಿಲ್ಲವೇ ಇಲ್ಲ. ಆ ನೆಲೆಯಲ್ಲಿ ನಿನ್ನನ್ನು ಹೊಗಳ್ತಾ ಇದ್ದೇನೆ. ಯಾಕೆ? ಸಾಮಾನ್ಯವಾದ ಕಾರ್ಯ ಇದು ಅಲ್ಲವೇ ಅಲ್ಲ. ಗುರುಗಳಾದಂತ ದ್ರೋಣಾಚಾರ್ಯರು ಬರೆದಿರುವಂತ ಅಭೇದ್ಯವಾದದ್ದು ಸವ್ಯವಾಗಿ ತಿರುವಂತ ಈ ವ್ಯೂಹವನ್ನು ಭೇದಿಸಿದ್ದೀಯ ನೀನು. ನಿನ್ನ ಚಮತ್ಕತೆಯನ್ನ ಕಂಡು ಅಲ್ಲ, ನಿನ್ನ ಹೋರಾಟದ ಆ ಉತ್ಸುಕತೆಯನ್ನ ಕಂಡು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದವ. ಯಾಕೆ? ಹಲವು ಮಕ್ಕಳಿರುವುದಕ್ಕಿಂತ ಕುಲಕ್ಕೆ ರತ್ನ ಸದೃಶನಾದಂತ ನಿನ್ನಂತ ಒಬ್ಬ ಮಗ ಇದ್ದರೆ ಸಾಕು. ನಾನಿನ್ನು ಸತ್ರು ನನಗೆ ಏನು ಬೇಸರ ಇಲ್ಲ. ಯಾಕೆ ಪುಣ್ಯಾತ್ಮ? ಗೌರವೇಶ್ವರ, ಲೋಕದಲ್ಲಿ ನಿನ್ನನ್ನೇ ಹೊಗಳುವ ತಂಡ ಇರುವುದು ಬಿಟ್ರೆ ತಪ್ಪಿಯು ನೀನ್ ಯಾರನ್ನಾದ್ರೂ ಹೊಗಳುತ್ತಿಲ್ಲ. ಆಮೇಲೆ ಮತ್ತೆ ಹಾಗೆ ಸುಲಭದಲ್ಲಿ ನಾನು ಹೊಗಳುವುದಿಲ್ಲ ಅಲ್ವಾ? ಈಗ ನಿನ್ನನ್ನು ಹೊಗಳ್ತೇನೆ ಅಂತ ಆದ್ರೆ ನಿನ್ನೆಲ್ಲ ಆ ಪ್ರತಿಭೆಯನ್ನ ಕಂಡೆ, ನಾನು ಆ ವೀರಾವೇಶತನವನ್ನ ಕಂಡೆ. ನೀನು ಯಾರಿಗೆ ಹೇಗೆ ಆಗಿರು, ನನ್ನ ಪಾಲಿಗೆ ನಾಗನಗರದ ನಗರಾಧ್ಯಕ್ಷ ನೀನು. ಖಂಡಿತ ನಿನ್ನ ಹೊಗಳಿಕೆ ಅದು ಸಣ್ಣ ಹೊಗಳಿಕೆ ಅಲ್ಲ. ಆ ನೆಲೆಯಲ್ಲಿ ನಿನ್ನನ್ನು ಹೊಗಳ್ತಾ ಇದ್ದದ್ದು ಏನು? ಮತ್ತೆ ಒಂದು ಹೊಗಳ್ತಾ ಇದ್ದೇನೆ ಎಂಬಲ್ಲಿಗೆ ಆ ಹೊಗಳಿಕೆಯೇ ಹೊನ್ನ ಕಿರೀಟ ಅಂತ ನೀನು ಭಾವಿಸಬೇಕಾದದ್ದಿಲ್ಲ. ನಮ್ಮ ಜೀವನದಲ್ಲಿ ಬೇರೆ ಬೇರೆ ವಿಷಯ ಎಲ್ಲ ಮುಳುವಾಗಿದೆ ಬಿಟ್ರೆ ಯಾರು ಹೊಗಳಿದ್ದಾರೆ ಅಂತ ಹೇಳ್ಕೊಂಡು ಎಲ್ಲೂ ಮುಳುವಾಗಲಿಲ್ಲ. ನೀನು ಬೇರೆ ಬೇರೆ ವಿಷಯ ಎಲ್ಲ ಮುಳುವಾಗಿದೆ ಅಂತ ನಿನಗೆ ಈಗ ಅರ್ಥ ಆಯ್ತಾ? ಆಯ್ತಲ್ಲ, ಕೊನೆಗಾದ್ರು. ಮೊದಲು ಗೊತ್ತಾಗ್ಲಿಲ್ಲ, ಕೆಲವೊಮ್ಮೆ ಬೆನ್ನಿಗೆ ಹೋದೆ ಪ್ರಾಯ. ಈಗ ಅದೆಲ್ಲ ಹೀಗಾಗಿ ಹೋಯ್ತು, ಅದೇ ಇದ್ದದ್ದು ಒಳ್ಳೇದಿತ್ತು ಅಂತ ಅನ್ನಿಸುದು ಒಟ್ಟೊತ್ತು ನಿನ್ಗಲ್ವಾ? ಆದ್ರೂ ಸುಲಭಕ್ಕೆ ಬಿಡುವ ಮನುಷ್ಯ ಬಿಡುವುದಿಲ್ಲ ಅನ್ನುವ ಭರವಸೆ ಮೂಡಿಯ ನಿನಗೆ ಬಳಿರೇ ಶಾಬಾತ್ ಅಂತ ಹೇಳ್ತಾ ಇದ್ದದ್ದು. ಆದ್ರೆ ಒಂದಂತೂ ನೆನಪಿಟ್ಟುಗ, ಈ ಹೊಗಳಿಕೆ ಹಾಕ್ತೇನೆ ಅಂತ ಆದ್ರೆ ನಿನಗಲ್ಲ, ಫಲುಕುಣ್ಣನ್ನು ಕೃತಾರ್ಥನಾದ ಒಲಿದು ನಿನ್ನ ಪಡೆದ ಬಗೆಯೊಳು ಒಲಿದು ನಿನ್ನ ಪಡೆದ ಭಾವಿಸಬೇಕಾದುದಿಲ್ಲ. ಒಲುಗುಣನು ಕೃತಾರ್ಥನಾದ ನಮ್ಮ ಅಪ್ಪಯ್ಯನಿಗೆ ಖಂಡಿತ ಹೌದು. ಅಪ್ಪಯ್ಯ ಮಹಾನ್ ಸಾಹಸಿ, ಬಹಳ ಹೆಸರು ಮಾಡಿದವನಿದ್ದಾನೆ. ಅಂತವನಿಗೆ ತಕ್ಕದಾದ ಮಗನಾಗಿ ನೀನು ಜನಿಸಿದ್ದೀಯಾ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಕೆಲವು ಮನೆತನದಿಂದ ವ್ಯಕ್ತಿಗೆ ಹೆಸರು ಬರುವುದು, ಹೌದು. ಕೆಲವು ಹಿರಿಯ ತಲೆಯಿಂದ ಹೆಸರು ಬರುವುದು, ವ್ಯಕ್ತಿಯಿಂದ ಮನೆತನಕ್ಕೆ ಹೆಸರು ಬರುವುದು. ಖಂಡಿತ ಹೌದು. ನಮಗದು ಎರಡರ ವಿಭಾಗದಲ್ಲೂ ಕೊರತೆಯೇ ಇಲ್ಲ. ಅದು ಕೊರತೆ ಇಲ್ಲ. ಇನ್ನೂ ಒಂದು ಹೇಳ, ಪ್ರತಿಭೆ ವಿಭಾಗದಲ್ಲೂ ನಿನ್ನಲ್ಲಿ ಕೊರತೆ ಇಲ್ಲ. ಈಗ ಬರೇ ವ್ಯಕ್ತಿಯಿಂದಲೋ ಅಥವಾ ಹಿನ್ನೆಲೆಯಿಂದಲೋ ಬಂದದ್ದು ಅಂತಲ್ಲ, ನಿನ್ನಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ನಾನು ಹೇಳ್ತಾ ಇದ್ದೇನೆ. ಅದ್ರ ಕೊರತೆಯು ಯಾವುದೂ ಇಲ್ಲವೇ ಇಲ್ಲ. ನಮ್ಮ ಅಪ್ಪಯ್ಯ ಫಲಗುಣ ಕೃತಾರ್ಥನಾದ. ಒಳ್ಳೆ ಮಕ್ಕಳನ್ನು ಪಡಿಬೇಕಿದ್ರು ತಂದೆ ತಾಯಿಗಳು ಒಳ್ಳೆಯವರಾಗಿರ್ಬೇಕಂತೆ. ಯಾರಿಗೆ ತಾಕ್ಸ್ ಹೇಳೋದು ನೀನು? ಅಲ್ಲ, ತಾಗಿಸ್ಕೊಳ್ಬೇಕು ಅಂತೇನಿಲ್ಲ. ಅಲ್ಲ, ಹಾಗೆ ತಾಗಿಸ್ಕೊಳ್ಳುವುದಿದ್ರೆ ಇಲ್ಲಿರ್ತೀನಿ ನಾನು. ಆದ್ರೂ ಆ ನೆಲೆಯಲ್ಲಿ ನಿನ್ನನ್ನು ಹೊಗಳ್ತಾ ಇದ್ದೇನೆ. ಮಗೋ, ನಿನ್ನಲ್ಲಿ ಒಂದು ಮಾತು ಹೇಳ್ತೇನೆ ಕೇಳು. ಏನು? ಯಾವುದಕ್ಕೂ ಒಂದು ಸಮಾನತೆ ಅನ್ನೋದು ಬೇಕೇ ಬೇಕು. ಹೌದಾ? ಪ್ರತಿ ಒಂದು ವಿಭಾಗದಲ್ಲೂ ಹೌದಾ? ಈಗ ಸಮಾನತೆ ಬೇಕು ಅಂತ ಆದ್ರೆ ನನ್ನ ಎದುರಿಗೆ ನೀನಲ್ಲ. ಯಾವುದರಲ್ಲಿ? ಎಲ್ಲ ವಿಭಾಗದಲ್ಲಿ, ಹೋರಾಟ ಕಣದಲ್ಲಿ. ಈಗ ನಿನ್ನ ಅಪ್ಪನೋ ದೊಡ್ಡಪ್ಪನವರು ಇಲ್ಲದೆ ಹೋದ್ರೆ ಪ್ರಶ್ನೆ ಬೇರೆ. ಅವ್ರು ಇರುವಂತ ಹೊತ್ತಿನಲ್ಲಿ ಅವರು ಎದುರಾಗಿ ಬಂದಿದ್ರು ಹೋರಾಟ ಮಾಡಬಹುದಿತ್ತು. ಈಗ ನಾನು ಬಂದ್ರೆ, ನೀನು ಬಂದದ್ದು ಏನಾಯ್ತು ಗೊತ್ತಾ? ನನ್ನ ಎದುರಿನಲ್ಲಿ ನೀನು ಅಣುಗ ಸಣ್ಣವ. ಆ ನೆಲೆಯಲ್ಲಿ ಹೋರಾಟ ಸಲ್ಲದು. ಇಂಥವರೆಲ್ಲ ಶತಗಜ ಪ್ರಾಣಿ ನಿನ್ನ ದೊಡ್ಡಪ್ಪ, ಅವನನ್ನು ಕಳ್ಸು. ಒಂದ್ ಕೈ ನೋಡ್ತೇನೆ, ಏನಾಯ್ತಾ? ನಾನು
ನಾನಕ್ಷರಗಳ ಅನುಗನಾದಡೆನ್ನ ಬಾಣಗಳಿಗೆ ಬಾಣತನವೇ ಬಾಣಗಳಿಗೆ ಬಾಣಗಳಿಗೆ ಬಾಣತನವೇ ಬಾಲತನವೇ 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 ಉಡಿ ನೋಡು ಉಡಿ ನೋಡಿ ನಾನಿ ಶರಗಳ ಎಚ್ಚ ನಾನಿ ಶರಗಳ ಅನುಗನಾದಡೆನ್ನ ಬಾಣಗಳಿಗೆ ಬಾಲತನವೇ ಹೂಡಿ ನೋಡು ಹೂಡಿ ನೋಡಿರೆನುದಲೆಂಚ ನಾನಿ ಶರಗಳ ನಾನು ಅನುಗನಾದಡೆನ್ನ ಬಾಣಗಳಿಗೆ ಬಾಲತನವೇ ಹೂಡಿ ನೋಡಿರೆನುದಲೆಂಚ ನಾನಿ ಶರಗಳ ಮಗು ಸರಸಕ್ಕಿರಲಿ ವಿರಸಕ್ಕಿರಲಿ ಸಮರಕ್ಕೆ ಇರಲಿ ಒಂದು ಸಮಾನತೆ ಅನ್ನೋದು ಬೇಕು. ಆಮೇಲೆ ಅಲ್ಲಿ ನಿನ್ನನ್ನು ಅಣುಗ ಸಂಬೋಧಿಸ್ತಾ ಇದ್ದದ್ದು ನಾನು. ಇನ್ನೂ ನಾನು ನಿನಗಣುಗ್ನ ಮತ್ತೆ ಇನ್ನು ಅಂದ್ರೆ ಅಲ್ಲ ಅಂತ ಹುಡುಗರು ಮಾಡುವ ಕೆಲಸವ ಇದು. ಅಲ್ಲ ಹಾಗಲ್ಲ, ಆಮೇಲೆ ಅಣುಗ ಅಂತ ಹೇಳಿದ್ದಲ್ಲ. ಮತ್ತೆ? ಈಗ ನಿನಗೆ ಮದುವೆ ಆಗಿದೆ ಅದೆಲ್ಲ ತಿಳಿದಿದೆ. ಹಾ. ಆದ್ರೂ ನನ್ನೆದುರಲ್ಲಿ ನೀನು ಸಣ್ಣವ, ವ್ಯೂಹ ಭೇದಿಸಿ ಭೇದಿಸಿದ್ದಿ. ಆ ಸಾಮರ್ಥ್ಯವನ್ನು ಕಣ್ಣಾರೆ ಕಂಡವನ ಒಳಗೆ ಬಂದಿದ್ದೇನೆ ಎಂಬಲ್ಲಿಗೆ ಆ, ಬರೇ ಸಣ್ಣ ಹುಡುಗ ಅಲ್ಲ. ಆಮೇಲೆ ಹೇಳಿದ್ದಲ್ಲು. ಹಾ. ಈಗ ಯಾರು ಇಲ್ಲದೆ ಹೋದಂತ ಸಂದರ್ಭದಲ್ಲಿ ಅನಿವಾರ್ಯ ಅಂತ ಹೇಳ್ಬೋದು. ಯಾಕೆ ಗೊತ್ತಾ? ಹಾ. ಈಗ ನಿನ್ನ ದೊಡ್ಡಪ್ಪ ಇದ್ದಾನೆ, ಹಾ. ನಿನ್ನ ಅಪ್ಪ ಇದ್ದಾನೆ, ಹ್ಮ್. ಅವರೆಲ್ಲ ಇರುತ್ತಾ ನೀನಲ್ಲ ಅಂತ ಹೇಳುದು ನಾನು. ಎಲ್ಲ ಇದ್ದಾರೆ, ಹಾ, ಇರುವಲ್ಲೇ ಇದ್ದಾರೆ. ಹಾ, 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 ಹಾ. ಸುಯೋಧನ ಅಂತ ನಿನಗೆ ಹೆಸರು. ಹಾ, ಕೌರವ ಹ್ಮ್, ಅಂತ ಯಾಕಾಯಿತು? ಹಾ, ನೀನು ಹುಟ್ಟಿದಾಗ ಹಾ, ಹೊಸ್ತಿನೆಯ ಸುಟ್ಟಲ್ಲ, ಹ್ಮ್, ನರಿ ನಾಯಿ ಕಾಗೆ ಗೂಬೆ ಎಲ್ಲ ಒಂದು ಸಲ ಬೊಬ್ಬೆ ಹೊಡೆದಿದ್ದಾವಂತೆ. ಹಾ, ಕೌ ಅಂದ್ರೆ ಏನು? ಹಾ, ನರಿ ಎಂಬ ಅರ್ಥ. ಹಾ, ರವ ಎಂದರೆ ಹಾ, ಕೂಗುವುದು. ರವ ಅಂದ್ರೆ ಅಂತ ಕೂಗುವುದು. ಹಾ, ನರಿನಾಯಿ ಕೂಗುವಳ ಆ ಸಮಯದಲ್ಲಿ ಹಾ, ಹುಟ್ಟಿಕೊಂಡ ನೀನು ಹಾ. ನಿಜಾರ್ಥಕ್ಕೂ ಕೌರವನೇ. ಯಾಕೆ? ಯಾಕೋ? ನರಿ ಬಾಳ ಬುದ್ಧಿವಂತ, ಹಾ, ನೀನು ಬಾಳ ಬುದ್ಧಿವಂತ, ಹಾ, ನಾನು ಅಣುಗ ಅಲ್ವಾ? ಹಾ, ಅಲ್ವಾ ಮತ್ತೆ? ಏ ನಿನ್ನ ಬಳಿಗೆ ಬರುವುದ್ರೊಳಗೆ ಹಾ, 3 ಅಕ್ಷೋಹಿಣಿ ಬಲವನ್ನ ಸವರಿದವನಿದ್ದೇನೆ. ಹೌದು, ನೋಡ್ತಾ ಇದ್ದೇನೆ ನಾನು. ಅದಕ್ಕೆ ಆ ನೆಲೆಯಲ್ಲೇ ಹೇಳಿದ್ದು ಬಳಿರೆ ಅಂತ ಹೇಳಿ ತಲೆ ಕೆಟ್ಟ ಹೇಳಿದ್ದಲ್ಲ ನಾನು. ಆಹಾ. ನಾ ಸಾಹಸವನ್ನು ನೋಡಿ ಹೇಳ್ತಾ ಇದ್ದದ್ದು. ಆ 3 ಅಕ್ಷೋಣಿಯನ್ನು ನೀನು ಗೆದ್ದಿದ್ದೀಯ ಎಂಬಲ್ಲಿ ಗೆಲುವು ನಿನ್ನದಾಗುವುದಿಲ್ಲ ಅಂತ ಹೇಳುದು ನಾನು. ಸುಯೋಧನ, ಹಾ, ನಿನ್ನ ಮೇಲೆ ಅಭಿಮಾನ ಪಡೆದು ಹಾ, ಇಷ್ಟರವರೆಗೆ ನಾನು ಸುಮ್ಮನೆ ಇದ್ದವ. ಹಾ, ಇನ್ನೂ ನೀನು ಮುಂದುವರ್ತಿ ಬರ್ತೀಯ ಅಂತ ಆದ್ರೆ ಹಾ, ನಾನು ಅಣುಗನಲ್ಲ ಹಾ. ಎನ್ನುವುದನ್ನ ಈಗ ಒಂದೇ ಒಂದು ಬಾಣದಿಂದ ನಿನ್ನ ಮೇಲೆ ತೋರಿಸ್ತೇನೆ. ಹೇಳ್ತಾ ಇದ್ದೀನಿ. ಆಹಾ. ಅಂದ್ರೆ ತನ್ನ ರಟ್ಟೆಗಟ್ಟಿದೆ ಪ್ರಯತ್ನಿಸ್ತೇನೆ ಎನ್ನುವ ಉದ್ದಟತನವನ್ನು ತೋರಿಸುವುದಕ್ಕೆ ಮುಂದಾಗ್ತೀಯ ಅಂತ ಹೌದು. ಆದ್ರೆ ಅದು ಇಲ್ಲಲ್ಲ. ಆ ಕ್ಷೇತ್ರದಲ್ಲೇ ಇತ್ಯರ್ಥ ಆಗ್ಲಿ.
ನಮಗೆ ನಿನ್ನ ನಿರೀಕ್ಷೆ ಇಲ್ಲವಾಗಿತ್ತು. ಬಂದರೆ ನಿನ್ನ ಅಪ್ಪನವಂತ ಪಾರ್ಥ ಬಂದವನು ಎನ್ನುವ ಹಾಗೆ ಭಾವಿಸಿದ್ದು. ಆದ್ರೆ ಅಪ್ಪ ಬರಲಿಲ್ಲ. ಮಗನಾದಂತ ನೀನು ಬಂದಿದ್ದಿ. ಅಪ್ಪನ ಆರ್ಭಟವನ್ನೇ ಪ್ರಕಟಪಡಿಸ್ತಾ ಇದ್ದಿ. ಹೌದು ಹೌದು, ನಿಜವಾಗಿಯೂ ನೀನೊಬ್ಬ ಪ್ರವೀಣನೇ ಹೌದು ಎನ್ನುವುದರಲ್ಲಿ ಎರಡು ಮಾತಿಲ್ವೇ ಇಲ್ಲ. ಧನ್ಯವಾಯಿತು ಗುರುಗಳೇ ನನ್ನ ಬದುಕು. ನಿಜವಾಗಿ ನೀನು ಬಾಲ ಪ್ರತಿಭೆ ನೋಡು. ಹೌದೌದು, ಎಲ್ರಿಗೂ ಈ ಬಾಲ ಪ್ರತಿಭೆ ಬರುವುದಿಲ್ಲ. ನೀನು ಅಭಿಜಾತ ಪ್ರತಿಭೆ. ಯಾಕೆ? ಹುಟ್ಟುವಾಗಲೇ ಪ್ರತಿಭೆಯ ಗಂಟನ್ನು ಮೂಟೆ ಕಟ್ಟಿಕೊಂಡು ಹಿಡ್ಕೊಂಡೇ ಬಂದಿದ್ದೀವಿ. ನಮ್ಮ ಮಾವರಾಯರ ಆಶೀರ್ವಾದ. ಹೌದಾ? ಎಲ್ಲ ಆಶೀರ್ವಾದ. ಆಗ ಯೋಚನೆ ಮಾಡಿದ್ರೆ ನಾನೇನು ಕಲಿಸಿದ್ದಲ್ಲ ನಿನಗೆ. ನಿನ್ನ ಅಪ್ಪನಿಗೆ ಗುರು ನಾನು. ಹೌದು, ಯಾರ ಸಾತ್ಯಕಿಯೋ ಕೃಷ್ಣ ಹೇಳಿಕೊಟ್ಟಿದ್ದ ನಿನಗೆ ಸುದ್ದಿ ಉಂಟು. ನಮ್ಮ ಮಾವ ಸ್ವಲ್ಪ ಸ್ವಲ್ಪ ಹೇಳಿದ್ದಾರೆ, ಮತ್ತೆ ಸಾತ್ಯಕಿಯೂ ಹೇಳಿಕೊಟ್ಟಿದ್ದಾರೆ. ಹೌದಾ? ಆ ಮಟ್ಟಿಗೆ ನೀ ಕಲಿತದ್ದು ಕಡಿಮೆ ಏನು ಗೊತ್ತಿಲ್ಲ. ಕಲಿತಷ್ಟನ್ನು ಚೆನ್ನಾಗಿ ಕಲ್ತಿದ್ದಿ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ನನಗೆ ಬೇರೆಯವರಲ್ಲ, ನಿಮ್ಮ ಬಾಯಿಂದ ಈ ಮಾತು ಬಂದದ್ದು ಬಹಳ ಸಂತೋಷ ಆದದ್ದು. ಅದು ಹಾಗೆ ಮಗು. ಬೇರೆ ಯಾರಾದ್ರೂ ನೀನು ಚೆನ್ನಾಗಿದ್ದೀ ಅಂತ ಹೇಳಿದ್ರೆ ಯಾವ್ದೋ ಹೊಟ್ಟೆ ಕಿಚ್ಚಿಗೆ ಹೇಳ್ತಾರೆ ಅಂತ ತಿಳ್ಕೊಂಡಿದ್ದೆ. ಹೌದಾ? ಆದ್ರೆ ನೀವು ಹೊಟ್ಟೆ ಕಿಚ್ಚು ಪಡುವ ಹಾಗಿಲ್ಲ. ಯಾಕೆ? ಹಾ, ಗುರು ಎಂದರೆ ಯಾರು? ಹೌದು, ಜ್ಞಾನದ ಸಂಪತ್ತನ್ನ ಕೊಡುವವ. ಹೌದು, ಅಜ್ಞಾನವನ್ನ ಕಳೆಯುವ. ಅಂತವ ಯಾವಾಗ್ಲೂ ಹೊಟ್ಟೆ ಕಿಚ್ಚು ಮಾಡ್ಲಿಕ್ಕೆ ಇಲ್ಲ. ಹೊಟ್ಟೆ ಕಿಚ್ಚು ಮಾಡ್ತಾನಂತಂದ್ರೆ ಗುರು ಆಗುವುದಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಅಲ್ವೇ? ಆ ಮಟ್ಟಿಗೆ ನಿನ್ನ ಪ್ರತಿಭೆಯನ್ನು ಮೆಚ್ಚಿಕೊಳ್ಳಲೇಬೇಕಾಗುತ್ತದೆ. ಸವ್ಯಾಪ ಸವ್ಯಾಗ ತಿರುಗುತ್ತಿರುವಂತಹ ಚಕ್ರವ್ಯೂಹವನ್ನು ಭೇದಿಸಿ ಛೇದಿಸಿ ಹುಂಕಾನುಪುಂಕವಾಗಿ ಬಾಣ ಪ್ರಯೋಗ ಮಾಡುವುದರ ಮುಖೇನವಾಗಿ ನಮ್ಮ ಸೇನೆಯನ್ನೆಲ್ಲ ಚಾರಹಾನಿ ಮಾಡಿದ್ದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ನಮ್ಮವರೆಲ್ಲ ಹೇಳ್ತಾ ಇದ್ದಾರೆ ಈಗ, ಕದಳಿಯಳು ಮತದಾನೆ ಹೊಕ್ಕಂದದಲ್ಲಿ ಹೆಚ್ಚಿದ ಚಾದುರಂಗದ ಮೆದೆಯನ್ನೊಟ್ಟಿದು ಹೂಣೆ ಹೊಕ್ಕನ್ನು ತಟ್ಟ ನಡೆದುಳಿದು ಇದಿರೊಳೆಚ್ಚನು ಕೆಲ ಬಲದೊಳಿಯ ಕದನ ಕಲಿಗಳ ಸೀಳಿದನು ಕಾದಿದನು ಕಾಲನ ಲೀಲೆಯಾದುದು ವಿಷಮ ಸಮರಂಗ ಎನ್ನುವ ಹಾಗೆ. ಸತ್ಯ ಹೇಳ್ಬೇಕ ಗುರುಗಳೇ, ಈ ನಿಮ್ಮ ಸೇನೆ ಒಳಗೆ ಹೊಕ್ಕುವಾಗ ನಾನು ಬದುಕಿ ಬರ್ತೇನೆ ಅಂತ ಗಟ್ಟಿ ಧೈರ್ಯದಿಂದ ಹೊಕ್ಕಲೇ ಇಲ್ಲ. ಹೊಕ್ಕಿದ ಮೇಲೆ ಇನ್ನು ಹೇಗೆ ಬದುಕುವುದು ಅಂತ ನೋಡ್ತಾ ಇದ್ದೇನೆ. ಕೆಲವು ಸಲ ಆರಂಭದಲ್ಲಿ ಧೈರ್ಯ ಇರ್ತದೆ, ಆಮೇಲೆ ಚಳಿ ಜ್ವರ ಆರಂಭ ಆಗ್ತದೆ ಕೆಲವರಿಗೆ, ಅಲ್ವಾ? ಆ ಮಟ್ಟಿಗೆ ನಿನಗೆ ಆರಂಭದಲ್ಲಿ ಹೆದರಿಕೆ ಇದ್ರು ಸಹ ಆಮೇಲೆ ಧೈರ್ಯ ಉಂಟು ಅಂತಾಯ್ತು. ನಿಮ್ಮ ಶಿಷ್ಯನ ಮಗನಲ್ಲವೇ ಗುರುಗಳೇ? ಕೆಲವರಿಗೆ ಸಭೆಗೆ ಬರುವಾಗ ಬಹಳ ಹೆದರಿಕೆ ಆಗುವುದು, ಬಂದ ಮೇಲೆ ಎಲ್ಲಿಂದ ಧೈರ್ಯ ಬರುತ್ತೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಅರ್ಜುನ ಮಗನಾದಂತಹ ನೀನು ಹೀಗೆ ಇಷ್ಟು ಆರ್ಭಟ ತೋರಿಸಿದ್ರೆ ಅದು ವಿಶೇಷ ಏನು ಅಲ್ಲ. ನೀನು ಮಾಡಿದಂತ ಪರಾಕ್ರಮಕ್ಕೆ ಇವತ್ತು ಫಳಿರೆ ಶಾಪಾಸ್ ಮೆಚ್ಚಿದ್ದೇವೆ ಮೆಚ್ಚಿದ್ದೇವೆ. ಸೋತೆವು ನಾವು, ಬರುತ್ತೇವೆ. ನೀವು ಬನ್ನಿ, ಊಟ ಬಂದಿದೆಯಾ ನೋಡಿ. ಕ್ರೀಡಾದಲ್ಲಿ ಒಂದುಷ್ಟಿ ಊಟ ಮಾಡಿ ಹೇಗೂ ಸರಿ ಪುರ್ಸೋತುಂಟು ಬಿಡಾರದ ಊಟ ಯಾವತ್ತೂ ಬರ್ತದೆ ಅಂತ ಹೇಳುವುದಕ್ಕಿಲ್ಲ. ನೀವು ಇವತ್ತು ಆ ಮಟ್ಟಿಗೆ ತಲೆ ಬಿಸಿ ಮಾಡುವುದು ಬೇಡ. ಒಂದೊಂದು ದಿನ ಬೇಕು ಅಂದ್ರೆ ಅನ್ನುವಾಗ ಬರುವುದೇ ಇಲ್ಲ. ಅದು ಬರ್ಲಿಲ್ಲ ಅಂತ ಇಟ್ಕೊಳ್ಳಿ, ಇಲ್ವಾ? ಇವತ್ತು ನಿಮಗೆ ವಿಶೇಷ ವ್ಯವಸ್ಥೆ ಮಾಡ್ತೇನೆ. ಇಲ್ಲಿ ಬಾರಪ್ಪ, ಇಲ್ವಾ? ಏನೋ ಬ್ರಾಹ್ಮಣರು ಅಂತ ಹೇಳಿ ಊಟ ಮಾಡುವುದಕ್ಕಾಗಿ ಇರುವುದು ಅಂತ ಹೇಳಿದಾರೆ ಈಗ. ಅಲ್ಲಪ್ಪ, ಕೆಲಸ ಎಲ್ಲ ಆದ್ಮೇಲೆ ಒಂದು ಮುಷ್ಟಿ ಊಟ ಮಾಡಿದ್ರೆ ಒಳ್ಳೆದಿದ್ರೆ. ಅಲ್ಲ, ಯಾಕೆ ನೀವು ಹೋಗುದು ಯಾಕೆ ಈಗ? ಅಲ್ಲ, ಸೋತೆವು ಅಂತ ಹೇಳಿದ್ಮೇಲೆ ಮತ್ತೆಂತ ಕೆಲಸ? ಅಂದ್ರೆ ಯುದ್ಧ ಮುಗೀತು ಅಂತ ಲಕ್ಕುವ? ಸೇನಾಧಿಪತಿಗಳಾದ ತಾವೇ ಘೋಷಣೆ ಮಾಡಿದ್ಮೇಲೆ ಸೋತೆವು. ಓ, ಸೋತೆವು ನಾವು ಗೆದ್ದವ ನೀನು ಅಂತ ಹೇಳಿದ ತಕ್ಷಣ ನೀನು ಗೆದ್ದೆ ನಾವು ಸೋತೆವು ಅಂತ ಅರ್ಥವ? ಮತ್ತೆಂತದ್ದು? ನೋಡು, ಇಲ್ಲಿಗೆ ಮುಕ್ತಾಯ ಆಗುವುದಿಲ್ಲ, ಪ್ರಸಂಗ ಮುಂದುವರಿಯುತ್ತದೆ. ಇನ್ನೂ ಉಂಟಾ? ಮುಕ್ತಾಯ ಆಗುವುದು ಯಾವಾಗ? ಯಾವಾಗ? ಬಂದವ ನೀನು ಒಂದೋ ಇಲ್ಲಿಯೇ ಇಲ್ಲವಾಗಬೇಕು, ಅಥವಾ ತಿರುಗಿ ಮತ್ತೆ ಹೋಗ್ಬೇಕು ನೀನು. ಹಾಗೆ ಆಗ ಮಾತ್ರ ಇದಕ್ಕೊಂದು ಇದಮಿತ್ತವೇನು ಅಂತ ಉತ್ತರ ಸಿಗುತ್ತದೆ. ಸೋತೆವು ನಾವು, ಗೆದ್ದವ ನೀನು ಅಂತ ಹೇಳುವುದಕ್ಕೆ ಕಾರಣ ಏನು ಗೊತ್ತಾ? ಓ, ಅಲ್ಲಿ ತೋಟದಲ್ಲಿ ಅರಳಿದಂತ ಹೂವನ್ನು ಕಂಡಂತ ಒಬ್ಬಾತ ಆ ಹೂವಿಗೆ ತಾನು ಸೋತ ಬಿಟ್ಟೆ ಅಂತ ಹೇಳ್ತಾನೆ. ಏನು ಹೂವಿನ ಜೊತೆ ಯುದ್ಧ ಮಾಡಿದ್ದವ? ಓ, ಹೂವಿನ ಜೊತೆಯಲ್ಲಿ ಹೊಡೆದಾಡಿ ಸೋತ ಅಂತಲ್ಲ, ಅದರ ಸೌಂದರ್ಯಕ್ಕೆ ಸೋತ ಅಂತ ಅರ್ಥ. ಅಂಗಳದಲ್ಲಿ ಅಂಬೆಗಾಲಿಡ್ತಾ ಆ ಕಡೆಯಿಂದ ಈ ಕಡೆಗೆ ನಡೆದಾಡುತ್ತಿರುವಂತಹ ಪುಟ್ಟ ಮಗುವನ್ನು ಕಂಡು ಆ ಮಗುವಿಗೆ ನಾನು ಸೋತ ಬಿಟ್ಟೆ ಅಂತ ಒಬ್ಬಾತ ಹೇಳ್ತಾನೆ. ಏನು ಮಗುವಿನ ಜೊತೆಯಲ್ಲಿ ಹೊಡೆದಾಟ ಮಾಡಿದ್ದ? ಆ ಮಗುವಿನ ಚರ್ಯ ಚಟುವಟಿಕೆಗೆ ಬಾಲಲೀಲೆಗೆ ಸೋತ ಅಂತ ಅರ್ಥ. ಅದಕ್ಕೆ ನೋಡಿ ಹೇಳುವುದು, ಮಾತು ಬಲ್ಲವರೊಡನೆ ಆಡಬೇಕು, ತಿರುಗಾಟ ದೊಡ್ಡವರೊಟ್ಟಿ ಮಾಡಬೇಕು ಅಂತ. ಎರಡು ರೀತಿಯ ಲಾಭವೂ ಆಗುತ್ತದೆ ಅಲ್ವಾ? ಹೌದೌದೌದು. ಕೆಲವೊಂದು ನಮಗೆ ಗೊತ್ತಿಲ್ಲದೆ ಇದ್ದದ್ದು ಗೊತ್ತು ಮಾಡ್ಕೊಳ್ಳಿಕ್ಕಾಗ್ತದೆ. ಹಾಗಂತ ತಿರುಗಾಟ ಮಾಡಿದವರೆಲ್ಲರಿಗೂ ಅನುಭವ ಬರ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಗಂಧದ ಮರವನ್ನ ಸರ್ಪ 1000 ಸಲ ಸುತ್ತಿಟ್ರು, 1000 ವರ್ಷಗಳ ಕಾಲ ಸುತ್ತಿದ್ರು ಸಹ
ಗಂಧದ ಪರಿಮಳ ಹಾವಿ ಬರ್ತದ? ಬರುವುದಿಲ್ಲ. ಆ ಒಡನಾಟದಿಂದ, ಒಳ್ಳಿದರ ಒಡನಾಟದಿಂದ ಕಳ್ಳನೊಳ್ಳಿದ ನಕ್ಕು. ಸಿದ್ಧಿ ಬೇರೆ ಪ್ರಸಿದ್ಧಿ ಬೇರೆ ಅಲ್ವೇ ಗುರು? ಒಳ್ಳಿದ ಕಳ್ಳರ ಒಡನಾಟ ಮಾಡಿದ್ರೆ ಅವ ಶುದ್ಧ ಕಳ್ಳನೇ ಆಗುತ್ತಾನೆ. ಖಂಡಿತ. ಒಳ್ಳೆಯವರ ಒಡನಾಟ ಮಾಡಬೇಕು. ಅವರಲ್ಲಿರುವಂತಹ ಒಳ್ಳೆಯದನ್ನು ನಮ್ಮ ಬಳಕೆಗೆ ಉಪಯೋಗಿಸಿಕೊಳ್ಳಬೇಕಾಗುತ್ತದೆ. ಹಾಗಾಗಿ ಸೋತೆ ಅಂತ ಹೇಳುವಲ್ಲಿ ಕಾರಣ ಏನು ಕೇಳಿದ್ರೆ ನಿನ್ನ ಎಳಸುತನಕ್ಕೆ. ಯಾಕೆಂದ್ರೆ ನಿನ್ನ ಅಪ್ಪನಿಗೆ ನಾನು ಗುರು, ಆದ್ದರಿಂದ ನನ್ನ ಮುಂದೆ ನೀನು ಲಘುವೇ ಹೌದು. ಇಷ್ಟು ಸಣ್ಣ ವಯಸ್ಸಿನಲ್ಲಿ ನೀನು ಇಂತಹ ಪರಾಕ್ರಮನ ಪ್ರಕಟಪಡಿಸುವುದಕ್ಕೆ ಮುಂದಾದೆಯಲ್ಲ, ಆದ್ದರಿಂದಲೇ ಸೋತೆವು ನಾವು ಅಂತ ಹೇಳಿದ್ದು. ಇನ್ನೊಂದು ಕಾರಣ ಏನು ಗೊತ್ತಾ ಸೋಲುವಲ್ಲಿ? ಏನು? ಈ ಪ್ರಪಂಚದಲ್ಲಿ ಪಂಚಮಹಾಪಾತಕಗಳು ಅಂತ ಉಂಟು. ಹೌದು. ಗೋ ಹತ್ಯೆ, ಬ್ರಾಹ್ಮಣ ಹತ್ಯೆ, ಸ್ತ್ರೀ ಹತ್ಯೆ, ಆಮೇಲೆ ಶಿಶು ಹತ್ಯೆ, ಭ್ರೂಣ ಹತ್ಯೆ ಎನ್ನುವ ಹಾಗೆ. ಹೌದು. ಹಾಗೆ ಯೋಚನೆ ಮಾಡಿದ್ರೆ ನನ್ನ ಶಿಷ್ಯನ ಮಗನಾದಂತಹ ನೀನು ನಮ್ಮ ವಯಸ್ಸಿನ ನಮ್ಮ ಪರಾಕ್ರಮದ ಎದುರಿನಲ್ಲಿ ನೀನೊಬ್ಬ ಭ್ರೂಣ ಇದ್ದ ಹಾಗೆ. ಒಬ್ಬ ಮುದುಕ ಸತ್ತ ಅಂತ ಆದ್ರೆ ಕೇವಲ ಒಬ್ಬ ಮಾತ್ರ ಸತ್ತ ಹಾಗೆ. ಅದೇ ಒಬ್ಬ ಶಿಶು ಸತ್ರೆ, ಮುದುಕ ಸತ್ರೆ ಮುದುಕ ಹತ್ಯ ಅಂತ ಯಾರು ಹೇಳಿ ಇಲ್ಲ, ಶಿಶು ಸತ್ರೆ ಶಿಶು ಹತ್ಯ. ಯಾಕೆ? ಅವನಿಂದ ಪಲ್ಲವಿಸಬಹುದಾ ಅಂತ ವಂಶವಲ್ಲರಿಯೇ ನಾಶವಾಗಿ ಹೋಗುತ್ತದೆ ಎಂಬ ಕಾರಣಕ್ಕಾಗಿ ಹಾಗೆ ಹೇಳಿದ್ದು. ಈಗ ನಮ್ಮವರಲ್ಲಿ ನಾನಲ್ಲ, ಈಗ ಉಳಿದವರೆಲ್ಲ ಸೋತದ್ದು ಯಾಕೆ ಗೊತ್ತಾ? ನಿನ್ನ ಪರಾಕ್ರಮಕ್ಕೆ ಹೌದಾದ್ರೂ ಸಹ ಫಲವಾದಂತಹ ಪ್ರಯೋಗ ಮಾಡುವುದಕ್ಕೆ ಹೋಗ್ಲಿಲ್ಲ, ಸರಿ ಹೊಡಿಲಿಲ್ಲ. ಇಲ್ಲವಾ? ಇಲ್ಲ, ಎಲ್ಲ ಮುಷ್ಟಿ ಕಟ್ಕೊಂಡೇ ಇದ್ರು. ಹೌದು, ಮುಷ್ಟಿ ಕಟ್ಕೊಂಡಿದ್ದು ಇದ್ದಾರೆ, ಬಿಟ್ರೆ ಸರಿಯಾಗಿ ಬಿಡಿಸಿ ಕೊಡ್ಲಿಲ್ಲ ಅವರು. ಹೌದಾ? ಹೌದೌದೌದು. ಯಾಕೆ? ನೀನು ಎಳೆಯವ ಶಿಶು ಎಂಬ ಕಾರಣಕ್ಕಾಗಿ, ಶಿಶು ಹತ್ಯ ಎನ್ನುವಂತ ಘೋರ ಪಾತಕ ನಮಗೆ ಬರ್ತದೆ ಎಂಬ ಕಾರಣಕ್ಕಾಗಿ ಅವರೆಲ್ಲ ಹಿಂದೆ ಸರಿದಿದ್ದಾರೆ. ಈಗ ನಾನು ಹಾಗೆ ಮಗು ಒಳ್ಳೆ ಕೆಲಸ ಮಾಡಿದ್ದು, ಅಭಿಮನ್ಯು ಆರ್ಭಟಿಸಿದ್ದಾನೆ, ಈ ಅಭಿಮನ್ಯುವಿನ ಮುಂದೆ ಮತ್ತೆ ಯಾರು ಇಲ್ಲ ಅಂತ ಪ್ರಶಸ್ತಿ ಪತ್ರ ಬೇಕಾದ್ರೆ ಬರ್ಕೊಡ್ತಾನೆ ಅಂತ ನನ್ನಷ್ಟಕ್ಕೆ ನಾನು ಹೇಳ್ಕೊಳ್ಳುವುದ ಅಂತ ಕತೆ ಅಲ್ಲ. ಅದನ್ನು ಇಟ್ಕೊಂಡು ಹೋಗಿ ನಿಮ್ಮವರಿಗೆ ತೋರಿಸಿದ್ರೆ ಸಾಕಾಗುತ್ತದೆ, ಗುರುಗಳಿಂದ ಪಾರಿತೋಷಕವಾಗಿ ಪಡೆದಿದ್ದೇನೆ ಅಂತ. ನೀವೆಂತ ಹೇಳ್ತೀರಿ ಗುರುಗಳೇ? ನೀವಿಲ್ಲಿ ಇಟ್ಕೊಂಡು ಪ್ರಶಸ್ತಿ ಕೊಡ್ತೀರಿ, ಕೆಲವರೆಲ್ಲ ನಮ್ಮ ಮನೆ ಒಳಗೆ ಪ್ರಶಸ್ತಿ ಕೊಡ್ತೇನೆ ಅಂದ್ರು ಬೇಡ ಇವನಿಗೆ ಅಂತ ಹೇಳುವವರಿದ್ದಾರೆ. ಹೌದಾ? ನೀವು ಎಲ್ಲಿದ್ದೀರಿ? ಯಾರು ಅವರೇ ಬೇಡ ಅಂತ ಹೇಳುದಾ, ಅವ್ರಿಗೆ ಕೊಡುವವರು ಬೇಡ ಅಂತ ಹೇಳುದಾ? ಅಂತೂ ಇವನಿಗೆ ಬೇಡ. ಹೌದಾ? ಹಾಗಾಗಿ ಮಗು ನಿನ್ನ ಜೊತೆ ಯುದ್ಧ ಮಾಡಿ ನಿನ್ನ ಕೊಂದೆವಂತಾದ್ರೆ ಶಿಶು ಹತ್ಯೆ ಎನ್ನುವಂತ ಪಾತಕ ಬರ್ತದೆ. ಸುಮ್ಮನೆ ಹಠ ಮಾಡಬೇಡ. ಗುರುಗಳೇ, ತಮಗೊಂದು ಗುಟ್ಟನ್ನು ತಿಳಿಸಲ? ಯಾವ್ದದು ಗುಟ್ಟು? ಶಿಶುತನದಲ್ಲಿ ಶಂಬಲ ನಿಮ್ಮ ಸುರನ ಹೊಸಗೊಳ್ಳದೆ ಸ್ಮರಣ ಶಂಭರ
ಮಾತಿಗೆ ನಗೆ ಬರ್ತದೆ. ಆ, ಹ ಈಗ ನಗೆ ಆಡುವಂತ ಮಾತನಾಡಿದ್ನ? ಹೌದು. ಏನು ನನ್ನನ್ನ ಶಿಶುವೆಂದು ಕರೆದಿರೆ ಅಲ್ವ ಮತ್ತೆ? ಪ್ರಾಯ ಎಣಿಸಿದ್ರೆ ಹಾ, ನನಗಿಂತ ದೊಡ್ಡವರೇ ನೀವು. ನಮ್ಮ ಅಪ್ಪಯ್ಯನೇ ಗುರುಗಳು. ಹೌದೌದೌದು, ಬಹಳ ದೊಡ್ಡವ. ಪರಮ ಗುರು ನನಗೆ. ಹಾ, ಗುರುಗಳೇ, ಶಿಶು ಎಂದು ಕರೆಯುವಲ್ಲಿ ಹಾ, ನನ್ನ ಪ್ರಾಯವೂ ಒಂದು ಕಾರಣ ಅಂತ ಭಾವಿಸ್ತೇನೆ. ಕೆಲವರಿಗೆ ಹಾ. ಹೀಗಾಗುವುದಿರ್ತದೆ. ಹೇಗೋ? ಬಹಳ ವಿಷಯ ಗೊತ್ತಿದ್ದಾಗ ಹ್ಮ್, ಮುಖ್ಯ ವಿಷಯ ಮರೆತು ಹೋಗುವುದಿರ್ತದೆ. ಹೌದಾ? ಅದರ ಅರ್ಥ ಅವ್ರಿಗೆ ಏನು ಗೊತ್ತಿಲ್ಲ ಅಂತಲ್ಲ, ಕೆಲವು ಸಂದರ್ಭಕ್ಕೆ ಹೆಲ್ಪ್ ಆಗುದಿಲ್ಲ. ಅಲ್ವಾ? ಹೌದೌದು. ಹಾಗೆ ತಾವೇನಾದರೂ ಸಣ್ಣಕ್ಕೆ ಮರ್ತಿದ್ದಲ್ಲಿ ಹಾ, ನೆನ್ಪು ಮಾಡುವುದಾ? ಏನ್ ತೊಂದ್ರೆ ಇಲ್ಲ. ನಾನು ಯಾರಿಂದಲೂ ಕಲಿತೇನೆ, ನೀ ಹೇಳಿಕೊಟ್ರು ನಿನ್ನಿಂದಲೂ ಕಲಿತೇನೆ ನಾನು. ಮತ್ತೆ ಹುಡುಗ ಹೇಳ್ದ ಅಂತ ಬೇಸರ ಮಾಡ್ಲಿಕ್ಕೆ ಇಲ್ವಲ್ಲ? ಯಾರು ನಿಜವಾಗಿ ಯಾರು ಬೆಳೆಯುವುದಕ್ಕೆ ಮನಸ್ಸಿಲ್ಲವೋ ಹಾ. ಅವ್ರು ಮತ್ತೊಬ್ಬರಿಂದ ಕಲಿಯುವುದಿಲ್ಲ. ಅಲ್ವಾ? ಯಾರು ತಾವು ಬೆಳೆದಿದ್ದೇವೆ ಅಂತ ತಿಳ್ಕೊಳ್ತಾರೋ ಅವರು ಹಾಗೆ ಮತ್ತೊಬ್ಬರಿಂದ ಕಲಿಯುವುದಿಲ್ಲ. ನಿನ್ನಿಂದ ಏನಾದ್ರೂ ಕಲಿಯುವುದಕ್ಕಿದ್ರೆ ಖಂಡಿತ ನಾ ಕಲಿತೇನೆ, ಹೇಳು. ಶಿಶುತನದಲ್ಲಿ ಶಂಬರನೆಂಬ ಸುರನ ಹಸುಗೊಳ್ಳೊನೆ ಸ್ಮರನು ಒಳ್ಳೆ ರಾಗ ಆಗ್ತಾ ಇದ್ದೆ ನೀನು. ಶಶಿಧರ ಸುತಗುವ ತಾರಕ ದೈತ್ಯನ ಉಸಿರನು ತೊಲಗಿ ಅಲ್ಲಿಗೆ ಅಂದ್ರೆ ಈಗ ನಿನ್ನ ಲೆಕ್ಕದ ನಾನು ನಗೆ ಪಾಟಲಾದ್ನ ಹಾಗೆ. ಗುರುಗಳೇ, ಏನು ಈ ಕತೆ ತಮಗ್ ಗೊತ್ತಿಲ್ಲ ಅಂತಲ್ಲ. ಹಾ, ಶಂಬರಾಸುರನನ್ನ ಹಾ. ಮನ್ಮಥ ಕೊಂದದ್ದು ಯಾವಾಗ? ಯಾವಾಗ? ಎಳವೆಯಲ್ಲಿಯೇ ತಾನೆ. ಹೌದು. ಇನ್ನು ಹಾ, ತಾರಕಾಸುರನನ್ನು ಹಾ. ಷಣ್ಮುಖ ಕೊಂದದ್ದು ಯಾವಾಗ? ಹೇಳು. ಮಗು ಇರುವಾಗಲೇ ತಾನೆ. ಹಾ, ಹಾ, ಹಾ. ಅಂತದ್ರಲ್ಲಿ ಹಾ. ನನ್ನಿಂದ ಒಂದು ಬಾಣ ತಪ್ಪಿ ನಿಮ್ಗೆ ಆಗ್ತಾ ಆಗಬಾರ್ದು, ಹಾ, ಹಾ, ಹಾ. ನೀವ್ಯಾಕೆ ಅಡ್ಡ ಬೀಳಬಾರ್ದು? ಹಾಗೆಲ್ಲ ಉಂಟಲ್ಲ. ಅಲ್ಲ, ಹಾಗಾಗಬೇಕು ಅಂತಲ್ಲ, ಹಾ, ಹಾ. ಆದರೆ ಹಾಗಾಗ್ಬೇಕು ಅಂತಲ್ಲ, ನೀ ಮಾಡುವುದಕ್ಕೆ ಹಾಗೆ ಮಾಡ್ಬೇಕು ಅಂತ ಬಂದದ್ದು, ನೀನು ಹೇಳುದಷ್ಟೇ ಅಲ್ವಾ? ಹೇಗಾದ್ರೂ ಗುರುಗಳಿಗೆ ನಾಲ್ಕು ಬಡಿಬೇಕು ಅಂತ ಬಂದದ್ದಲ್ವ ನೀನು? ಆಗುವುದಿಲ್ಲ ಗುರುಗಳೇ. ಹಾ? ನಿಮ್ಮ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ರೆ ಹಾ. ಆ ಪ್ರಯತ್ನ ಮಾಡಬಹುದಿತ್ತೋ ಏನೋ. ಗುರು ಎಂಬ ಕಾರಣಕ್ಕಾಗಿ ಸುಮ್ಮನೆ ಇರುವುದು ಅಂತಲ್ಲ, ದಾಕ್ಷಿಣ್ಯ. ಕೆಲವರೆಲ್ಲ ಹೇಳ್ತಾರೆ ಹಾ. ವೃದ್ಧ. ಹಾ. ವೃದ್ಧ ಅಂದ್ರೆ ಏನು? ಹಾ. ಮುದುಕ ಅಂತಲ್ಲ, ತಿಳಿದವ ಅಂತ ಅರ್ಥ ಆಗ್ತದೆ. ಬೆಳೆದವನು, ಹೌದು. ತಿಳಿದವನು. ಹಾ. ಹಾಗ ನೋಡ್ಲಿಕ್ಕೆ ಹೋದ್ರೆ ನೀವು ಭಾರಿ ವೃದ್ಧರೇನಲ್ಲ, ಹಾ. ಅಂದ್ರೆ ಭಾರಿ ತಿಳಿದವರು ಅಂತಲ್ಲ, ಹಾ. ವಯಸ್ಸಿನಲ್ಲಿ ನೀವು ಬಹಳ ವೃದ್ಧರೇನು ಅಲ್ಲ, ಅಲ್ಲ, ನೀವು ಜ್ಞಾನ ವೃದ್ಧರು. ಸರಿಯಪ್ಪ. ಪುರಾಣದ ಉದಾಹರಣೆಗಳನ್ನು ಕೊಡುವುದಕ್ಕೆ ಮುಂದಾಗುತ್ತಾ ಇದ್ದೆ. ಹೌದು. ತನ್ನಿಂದಲೇ ಸಾಕಲ್ಪಟ್ಟ ತನ್ನ ಶಿಷ್ಯನಿಂದಲೇ ಮರಣ ಬರಲಿ ಎನ್ನುವ ಹಾಗೆ ಒಬ್ಬನೊಬ್ಬ ಶಂಬರಾಸುರ ಬ್ರಹ್ಮದೇವನ ವರವನ್ನು ಸಂಪಾದಿಸಿದ್ದ. ಅದಕ್ಕೆ ಪೂರಕವಾಗಿ ಪ್ರದ್ಯುಮ್ನ ಎನ್ನುವ ಅವನನ್ನು ಕೊಂದ. ಹೌದಾ? ಹೌದು. ಆಮೇಲೆ 6 ಮತ್ತೊಂದನೇ ದಿನದಿ ಷಣ್ಮುಖ, ಹೌದು, ತಾರಕಾಸುರನನ್ನು ಕೊಂದ ಅಂತ ನಾವು ಕೇಳ್ತೇವೆ. ಪುರಾಣದ ಉದಾಹರಣೆಗಳೆಲ್ಲ ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ ಅಂತ ನಾವು ಯಾವ ಕಾಲಕ್ಕೂ ಮುಂದುವರಿಯುವುದಲ್ಲ. ಭಾರ್ಗವೇಣ ಹತೋ ಮಾತ ಏಕಜಾಯಾಶ್ಚ ಪಾಂಡವ ಪರದಾರ ಹೃತಕೃಷ್ಣ ನದೇವ ಚರಿತಂಚರೇತ ಅಂತ ಹೇಳಿದ್ರು. ಪರಶುರಾಮ ತಾಯಿಯ ತಲೆಯನ್ನು ಕತ್ತರಿಸಿದ ಎಂಬ ಕಾರಣಕ್ಕಾಗಿ ಅವ ಹಾಗೆ ಮಾಡಿದ್ದಾನೆ ಅಂತ ನಾವು ಮಾಡ್ಲಿಕ್ಕೆ ಆಗ್ತದ? ಅವನಿಗೆ ಬದುಕಿಸುವ ಸಾಮರ್ಥ್ಯ ಇತ್ತು, ಉಳಿದವರಿಗೆ ಆಗ್ತದ? ಆಗುವುದಿಲ್ಲ. ಅನೇಕ ಹೆಂಡತಿಯನ್ನು ಕಟ್ಟಿಕೊಂಡ ಶ್ರೀಕೃಷ್ಣ ಹಾಗೆ ಮದುವೆ ಆಗಿದ್ದಾನಂತ ಉಳಿದವರು ಮದುವೆ ಆಗ್ಲಿಕ್ಕೆ ಆಗ್ತದ? ಇಲ್ಲಪ್ಪ. ಹೌದಾ? ಆಗ ಆಗುವುದಿಲ್ಲ. ಅದೇ ರೀತಿಯಲ್ಲಿ ಒಬ್ಬಾಕೆಯನ್ನು ಪಾಂಡವರ ಇವರು ಮದುವೆ ಆದ್ರು, ಅದು ಉಳಿದವರಿಗೆಲ್ಲ ಆದರ್ಶ ಅಲ್ಲ. ಕೆಲವು ಅಪರೂಪಕ್ಕೊಮ್ಮೆ ಕೆಂಪು ದಾಸವಾಳದ ಗಿಡದಲ್ಲಿ ಬಿಳಿ ದಾಸವಾಳ ಹುಟ್ಟಿಕೊಳ್ಳುತ್ತದೆ. ಹಾಗೆ ಅಪರೂಪಕ್ಕೊಮ್ಮೆ ಅಂತಹ ದೃಶ್ಯಗಳು, ಅಂತಹ ಘಟನೆಗಳು ನಡೆಯುತ್ತೆ ಬಿಟ್ರೆ ಅದನ್ನೇ ನಮ್ಮ ಬದುಕಿನಲ್ಲಿ ಅನುಸರಣೆ ಮಾಡ್ತಾ ಹೋದ್ರೆ ಅಥವಾ ಅನುಕರಣೆ ಮಾಡ್ತಾ ಹೋದ್ರೆ ರೆಕ್ಕೆ ಪುಕ್ಕ ಹುಟ್ಟುವ ಮೊದಲೇ ಹಾರಿದ ಹಕ್ಕಿಯ ಗತಿಯಾಗಿ ಹೋಗುತ್ತದೆ ಮಗು. ಈಗ ಅವರಿಗೆಲ್ಲ ಒಂದು ಶಾಪ ಅಂತ ಉಂಟು, ತಾರಕಾಸುರನಿಗೋ ಅಥವಾ ಶಂಬರಾಸುರನಿಗೋ, ಇಂಥವರಿಂದ ಮರಣ ಎನ್ನುವ ಹಾಗೆ. ನನಗಾರು ಶಾಪ ಕೊಡ್ಲಿಲ್ಲಪ್ಪ ಅಭಿಮನ್ಯುವಿನ ಮರಣ ಅಂತ. ನಿಮಗ್ ಗೊತ್ತಾಗುವಾಗ ಕೊಡ್ಲಿಲ್ವೇನೋ, ಹಿಂದಿಂದ ಎಷ್ಟು ಶಾಪ ಹಾಕಿದ್ದಾರೆ ಹೇಳಲಿಕ್ಕಿಲ್ಲ. ನಮ್ಮ ಉತ್ಕರ್ಷವನ್ನು ಕಂಡು ಕರುವವರು ಯಾರಾದ್ರೂ ಇದ್ರೆ ಅಲ್ವಾ? ಬ್ರಾಹ್ಮಣ ಆಗ್ಲಿಕ್ಕಿಲ್ಲ. ಆದರೂ ಮನಸ್ಸಿನ ವೇದನ ಶಾಪ ಎನ್ನುವ ತಟ್ಟುತ್ತದೆ. ಗುರುಗಳೇ, ನನ್ನ ಮನದಾಳದಲ್ಲಿ ಒಂದು ಬಹಳ ದೊಡ್ಡ ನೋವಿತ್ತು. ಏನು? ನಿಮಗೆ ದೊಡ್ಡ ದೊಡ್ಡ ಗುರುದಕ್ಷಿಣೆ ಎಲ್ಲ ಕೊಟ್ಟವರಿದ್ದಾರಂತೆ. ನೀವು ನಮ್ಮಪ್ಪಯ್ಯನಿಗೆ ಗುರುಗಳು ತಾನೆ? ಹೌದು. ಈಗ ಕೆಲವಷ್ಟು ನಾವು ಕಲಿತು ಬರುವುದು, ಕೆಲವಷ್ಟು ದೈವೀದತ್ತವಾಗಿ ಬರುವುದು, ಕೆಲವು ಹಿರಿಯರಿಂದ ಅನುಗ್ರಹಿತವಾಗುವುದು, ಅಂದ್ರೆ ಮನೆತನದಿಂದ ಹರಿದು ಬರುವುದು. ವಂಶವಾಹಿನಿ ಅಂತ ಹೇಳುವುದು ಅಲ್ವಾ? ಹೌದು.
ಈಗ ನನಗೆ ನೀವು ಕಲಿಸ್ತೇ ಹೋದ್ರು ನಮ್ಮ ಅಪ್ಪನಿಗೆ ಕಲಿಸಿದ್ದೀರಿ ತಾನೆ. ಹೌದೌದು. ಅವರಿಂದ ಯಾವುದಾದರೂ ಗುಣದ ವಿದ್ಯೆ ನನಗೆ ಬಂದದ್ದಿದ್ರೆ ಮೂಲತಃ ಅದಕ್ಕೆ ನೀವೇ ಗುರು ಅಂತ ಭಾವಿಸ್ತೇನೆ. ಹೌದೌದು. ನನಗೂ ಮನಸ್ಸಿನಲ್ಲಿತ್ತು, ಏನಪ್ಪ ಅಂತದ್ದು, ಗುರುಗಳು ಯಾವಾಗಲಾದರೂ ಸಿಕ್ಕಿದ್ರೆ ಅವರಿಗೊಂದು ಸಣ್ಣ ಗುರು ದಕ್ಷಿಣೆ ಕೊಡಬೇಕು ಅಂತ. ಗುರುದಕ್ಷಿಣೆ ಈಗ ಯಾವ ಕೊಡ್ತಿ? ಯುದ್ಧ ಮುಗಿದ ಮೇಲೆ ನೀನ್ ಇದ್ರೆ ಕೊಡ್ತೀಯಾ? ಅಲ್ಲ, ನೀವು ಈಗಲೂ ಕೊಟ್ಟರೆ ತಗೊಂಡೋಗ್ಲಿಕ್ಕೆ ಸಿದ್ಧರಿದ್ದೀರಿ ಅಂತ ಗೊತ್ತುಂಟು ನಮ್ಗೆ. ಗುರುಗಳೇ ಹೊರಗಡೆ ಸಿಕ್ಕಿದ್ರೆ ಅಂತ ಗುರುದಕ್ಷಿಣೆಯನ್ನೇ ಕೊಡಬಹುದಿತ್ತು. ಆದರೆ ಇದು ಯುದ್ಧ ಕ್ಷೇತ್ರವಾದ್ದರಿಂದ ಕ್ಷಾತ್ರಿಯನಿಗೆ ಒಪ್ಪುವ ರೀತಿಯಲ್ಲಿ ಇದೋ ಬಾಣವೊಂದನ್ನ ಎಳೆದಿದ್ದೇನೆ. ಈ ಬಾಣದಿಂದ ತಮ್ಮ ಪಾದ ಪೂಜೆ ಮಾಡುವುದರ ಮೂಲಕ ನಿಮಗೆ ಗುರುದಕ್ಷಿಣೆ ಕೊಡ್ತೇನೆ. ನೋಡ್ತೀರಾ? ಹಿಡಿಸುವುದಿಲ್ಲ ಏನು ಭಾಷಣ ಮಾಡ್ಲಿಕ್ಕೆ ಬಂದದ್ದಲ್ಲ. ಹಾಗಾಗಿ ಆತುಕೊಳ್ಳಂತ ದ್ರೋಣ ಮಹಾಶರ ನಮ್ಮವರನ್ನು ಹೇಳಿಲ್ವಾ? ಗುರುದೇವ, ಈ ಅಭ್ಯಾಸ ತಮಗೂ ಉಂಟೆ? ನಮಗೂ ಅಂತ ಹೇಳಿದ್ರೆ ನಿನಗೂ ಮೊದಲೇ ಇತ್ತೇನಲ್ಲ. ಕೈಗೆಂತದ್ದು ಹಾಕೋ ಚಿಕ್ಕದಾಗ ಉಂಟಲ್ಲ, ಅದು ತಾನು ಕಳ್ಳ ಪರ್ರದು ನಂಬ ಅಂತ ಹೇಳಿದ್ರೆ ನಾನು ಅದೆಲ್ಲ ಅಭ್ಯಾಸ ಇದ್ರೆ ಗುರುಗಳಾಗ್ತಿದ್ದ. ಕೆಲವರಿಗೆಲ್ಲ ಹಾಗೆ ಯಾವುದಾದರೂ ಕೆಲಸಕ್ಕೆ ತೊಡಗುವ ಮುನ್ನ ತಮಗಿದ್ದ ಏನಾದ್ರೂ ಒಂದಿಷ್ಟು ಚಟವನ್ನು ತೀರಿಸಿಕೊಳ್ಳದೆ ಹೋದರೆ ಆ ಕೆಲಸವೇ ಪೂರ್ಣ ಆಗುವುದಿಲ್ಲ ಅಂತೆ. ಇದು ಸ್ವಾನುಭವವೋ ಅಥವಾ ಲೋಕಜ್ಞಾನವೋ? ಅಲ್ಲ, ತಮಗೀಗ ಅನುಭವ ಇದ್ರೆ, ಎಲ್ಲಾದ್ರೂ ಅನಿವಾರ್ಯತೆ ಇದ್ರೆ ಸ್ವಲ್ಪ ಸಮಯ ಕೊಡ್ತೇನೆ, ಪೂರೈಸಿ. ಓಯ್, ರಕ್ತ ಸುರಿತಾ ಉಂಟು. ಶಿಶುತನದಲ್ಲಿ ಶಂಕರನೆಂಬ ಹಸುಗೊಳ್ಳದೆ ಸ್ಮರಣ, ಹಸುಗೊಳ್ಳದೆ ಸ್ಮರಣ, ಹಸುಗೊಳ್ಳದೆ ಸ್ಮರಣ. ಶಿಶುಧರ ಸುತ ತಾರಕ ದೈತ್ಯನ, ಶಶಿಧರ ಸುತ ಗುಣ ತಾರಕ ದೈತ್ಯನ ಉಸುರನೆ ತೊಲಗಿಪೆನ, ಹಸುಗೊಳ್ಳದೆ ಸ್ಮರಣ. ಬೇಡ 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 ಅಂತ 1000 ಸಲ ಹೇಳಿದೆ, ಕೇಳಲಿಲ್ಲ. ಮತ್ತೂ ಮುಂದೆ ಬಂದ್ರಿ. ಪರಿಣಾಮ ಕೈಯ ಹೆಬ್ಬೆರಳನ್ನೇ ಕಳೆದುಕೊಳ್ಳಬೇಕಾಯಿತು. ನಾನು ತೆಗೆದದ್ದ ಅಥವಾ ನಾನು ಮಾಡಿದ್ದ? ನೀವು ಮಾಡಿಸಿಕೊಂಡದ್ದು. ಗುರುದೇವ, ಮುಂಚೆ ಎಲ್ಲ ಮಾಡಿದ್ದು ಉಣ್ಲಿಕ್ಕೆ ಬಹಳ ವರ್ಷ ಬೇಕಿತ್ತಂತೆ. ಈಗ ಹಾಗಲ್ಲ, ಇಲ್ಲಿ ಮಾಡಿ ಎಲ್ಲೂ ಹೋಗುವಾಗ ಶಿಕ್ಷೆ ಸಿದ್ಧವಾಗಿರ್ತದೆ. ಮಾಡಿದ್ದುಣ್ಣೋ ಮಹಾರಾಯ. ಇನ್ನೆಲ್ಲೋ ಎದುರು ಬರಬೇಡಿ, ಇವತ್ತಿಗೆ ಸಾಕಾದ್ರೂ ಸಾಕು. ಮತ್ತೆ ಎಲ್ಲೂ ಎದುರು ಸಿಕ್ಕಬೇಡಿ, ಆಯ್ತಾ? ಶಶಿಧರ ಗುಣ ಸುತ ತಾರಕ ದೈತ್ಯನ ಉಸುರನೆ ತೊಲಗಿಪೆನ. ಗ್ರಾಚಾರ ನೋಡಿ, ಹುಡುಗರ ಮಕ್ಕಳ ಹತ್ರ ಎಲ್ಲ ಹೇಳಿಸಿಕೊಳ್ಳೋ ಸ್ಥಿತಿ ಬಂತಲ್ಲ ದ್ರೋಣನಿಗೆ. ಬಾಯಿಗೆ ಬಂದಾಗ ಹೇಳೋದಕ್ಕೆ ಹೊರಟವ. ಗುರುಗಳೇ ಸ್ವಲ್ಪ ವಿಶ್ರಾಂತಿ ಪಡೆಯಿರಿ ಹಾಗೆ ಹೇಳಿ ಹೋದಪ್ಪ. ಯಾಕೆ ಹೀಗಾಯ್ತು ಅಂತ ಯೋಚನೆ ಮಾಡ್ತಾ ಇದ್ದದ್ದು. ಅಭಿಮನ್ಯು ಜೊತೆಯಲ್ಲಿ ಕಾದಾಟ ಮಾಡ್ತಿರುವಂತಹ ಸಂದರ್ಭ ಬಿಟ್ಟಂತ ಸರಳಂದು ನನ್ನ ಬಲ ಹೆಬ್ಬರನ್ನು ಬಲವಾಗಿ ಘಾಸಿಗೊಳಿಸಿ ಬಿಟ್ಟಿದ್ದಲ್ಲ. ರಕ್ತ ಒಸರುತ್ತಾ ಇದೆ. ಯಾಕೆ ಅಂತ ಯೋಚನೆ ಮಾಡಿದ್ರೆ ಅವ ಹೇಳಿದ ಹಾಗೆ ಮಾಡಿದ್ದುಣ್ಣ ಮಹಾರಾಯ ಹೌದು. ಅದೊಂದು ಸಂದರ್ಭದಲ್ಲಿ ಹಿರಣ್ಯಧನುವಿನ ಮಗನಾದಂತ ಏಕಲವ್ಯ ಎನ್ನುವ ನನ್ನಲ್ಲಿ ಬಂದಿದ್ದ. ಗುರುಗಳೇ, ಧನುರ್ವಿದ್ಯೆಯನ್ನು ಹೇಳಿಕೊಡಂತ ಕೇಳಿದ್ದ. ನೀನು ನಿಷಾದ, ಆದ್ದರಿಂದ ಯುದ್ಧ ವಿದ್ಯೆ ನಿನಗೆ ನಿಷೇಧ ಅಂತ ಹೇಳಿದ್ದೆ. ಆದರೂ ಛಲ ಬಿಡದಿದ್ದಂತ ಆತ ದ್ರೋಣರ ಮಣ್ಣಿನ ಮೂರ್ತಿಯನ್ನು ಮಾಡಿ ಅದನ್ನೇ ಗುರುವೆಂದು ಭಾವಿಸಿ ಅಭ್ಯಾಸವನ್ನು ಮಾಡಿದ, ಧನುರ್ವಿದ್ಯೆಯನ್ನ ಕಲಿತ. ಅವ ಕಲಿತದ್ದು ನಮ್ಮ ಶಿಷ್ಯ ಅರ್ಜುನ ಗೊತ್ತಾಯ್ತಾ ಇಲ್ವಾ? ಅವರ ಮುಖ ಕಪ್ಪಿಟ್ಟುಕೊಂಡಿತ್ತು. ಆದ್ದರಿಂದಲೇ
ಗುರುದಕ್ಷಿಣೆಯಾಗಿ ನಿನ್ನ ಬಲ ಹೆಬ್ಬೆರಳನ್ನು ಕತ್ತರಿಸಿ ಕೊಡು ಮಗು ಅಂತ ನಾನು ಕೇಳಿಕೊಂಡಿದ್ದೆ ಏಕಲವ್ಯನಲ್ಲಿ. ಹುಡುಗ ಹಿಂದೆ ಮುಂದೆ ನೋಡ್ಲಿಲ್ಲ, ಬಲಗೈ ಹೆಬ್ಬೆರಳನ್ನು ಕತ್ತರಿಸಿ ಕೊಟ್ಟಿದ್ದ. ಆದರೆ ಆ ಬಳಿಕ ಆದ್ರೂ ನೋವಾಗದೇ ಇರ್ತದೋ ಹೇಳಿ? ಬಲಗೈ ಹೆಬ್ಬೆರಳೆ ಹೋದ ಮೇಲೆ ಮತ್ತೆ ಬಾಣಪ್ರಯೋಗ ಮಾಡುವುದಕ್ಕೆ ಸಾಧ್ಯ ಆಗುತ್ತದ? ಬದುಕಿನುದ್ದಕ್ಕೂ ಅವ ಎಷ್ಟು ನೋವನ್ನು ಅನುಭವಿಸಿದ್ರೋ ಅಂತಹ ನೋವಿನ ಶಾಪ ಎನ್ನುವುದನ್ನು ಬಾಧಿಸದೇ ಇರ್ತದ. ಹಾಗಿರ್ಬೇಕು ಅಂತ ನನಗನ್ನಿಸುವುದು. ಇನ್ನೊಂದು ವಿಭಾಗದಲ್ಲಿ ಯೋಚನೆ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಧನುರ್ವಿದ್ಯೆ ಇರುವುದು ನಾಯಿಯ ಬಾಯಿ ಮುಚ್ಚಿಸ್ಲಿಕ್ಕೆ. ಅಪಾತ್ರನಲ್ಲಿ ವಿದ್ಯೆ ನಿಕ್ಷೇಪ ಆದರೆ ಏನಾಗುತ್ತದೆ ಎನ್ನುವುದಕ್ಕೆ ಏಕಲವ್ಯನ ಸಾಕ್ಷ್ಯಾದ. ಆದ್ದರಿಂದ ಅಂತಹ ವಿದ್ಯೆ ಅವರಲ್ಲಿ ಇರಕೂಡದು ಎನ್ನುವ ಕಾರಣದಿಂದಲೇ ನಾನು ಗುರುದಕ್ಷಿಣೆಯಾಗಿ ಹೆಬ್ಬೆರಳನ್ನು ಪಡೆದದ್ದು. ಮನಸ್ಸಿನ ಶಾಪ ಎನ್ನುವುದು ಯಾರನ್ನೂ ತಟ್ಟದೇ ಬಿಡುವುದಿಲ್ಲ. ಅದರ ಪರಿಣಾಮ ಹೀಗಾಯ್ತು ಅಂತ ನನಗೆ ಗೊತ್ತು. ಅದಲ್ಲ, ಈಗ ಹೊತ್ತು ಎಷ್ಟಾಯ್ತು ಅಂತ ನೋಡಿದ್ರೆ ಸಂಜೆ ಆಗುತ್ತಾ ಬರ್ತಾ ಉಂಟಲ್ಲ. ನಾನು ಬ್ರಾಹ್ಮಣ, ಹೌದಲ್ವಾ? ಈಗ ಗೊತ್ತು ಗೊತ್ತಾಯ್ತು. ಬ್ರಾಹ್ಮಣ ಆದವನು ತ್ರಿಸಂಧ್ಯೆಯಲ್ಲಿಯೂ ಸಂಧ್ಯಾ ವಂದನೆಯನ್ನು ಮಾಡತಕ್ಕದ್ದು. ಹಾಗಂತ ಸಂಧ್ಯಾ ವಂದನೆ ಮಾಡಿದ್ರೆ ಪುಣ್ಯ ಬರ್ತದ? ಪುಣ್ಯ ಬರುವುದಿಲ್ಲ. ಮಾಡದೇ ಇದ್ರೆ ಪಾಪ ಅಂತೂ ಖಂಡಿತ ಬಂದೇ ಬರ್ತದೆ. ಆದ್ದರಿಂದ ಬ್ರಾಹ್ಮಣನಾದವನು ತ್ರಿಸಂಧ್ಯೆಯಲ್ಲೂ ಸಂಧ್ಯಾ ವಂದನೆ ಮಾಡಲೇಬೇಕು. ಇಲ್ಲದೇ ಇದ್ರೆ ನರಕದಲ್ಲಿ ಕ್ರಿಮಿಯಾಗಿ ಹುಟ್ಟುತ್ತಾನಂತ ಒಂದು ಶಾಸ್ತ್ರ ಉಂಟು. ಹಾಗಾಗಿ ನಾನು ಆ ವಿಭಾಗದಲ್ಲಿ ತಪ್ಪಿದ್ದೇನೆ ಅಂತ ಅನ್ನಿಸುವುದು. ಇರ್ಲಿ, ಹೋರಾಟಕ್ಕಿದ್ದವರು ನಾನು ಒಬ್ಬರೇ ಅಲ್ವಲ್ಲ. ನಮ್ಮಲ್ಲಿ ಅನೇಕ ವೀರರಿದ್ದಾರೆ. ಕಪ್ಪು ಮುಂಡಾಸಿನವರು, ಕೆಂಪು ಮುಂಡಾಸಿನವರೆಲ್ಲ ಇದ್ದಾರೆ. ಅವ್ರ ಮಾತು ಆಡಿದ್ರು ಸಾಕು, ಬಾಯಿ ತೆಗೆದ್ರು ಸಾಕು. ಹೇಳುವುದೇನು ಗೊತ್ತಾ? ಲಾಲಿಸು ಕೌರವ ವಿಪ್ರನ ಪೌರುಷ ಏಳಿಗೆ ಭೋಜನದ ಅಂತ ಹೇಳುದು. ಬ್ರಾಹ್ಮಣರು ಅಂತ ಹೇಳಿದ್ರೆ ಊಟ ಮಾಡ್ಲಿಕ್ಕಾಗೇ ಇರುವುದು ಅಂತ ಕಟಕಿ ಆಡುದು ನೋಡಿ. ಈ ಪಾಪಿಗಳಿಗೆ ಮಜ್ಜಿಗೆ ಬಂದ ಮೇಲೆ ಊಟ ಮುಗಿತಂದು ಗೊತ್ತಾಗುವುದಿಲ್ಲ, ಮತ್ತೆ ಪಾಯಸಕ್ಕೆ ಬಾಯಿ ಹೊಡ್ತಾರೆ. ಹಾಗಾಗಿ ಇಂಥವರೆಲ್ಲ ಏನು ದಂಡು ಕಡಿತಾರೆ ನೋಡ್ತೇನೆ ಸ್ವಲ್ಪ.